ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು SQL ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಸಿಟಿ ಬಿಲ್ನ ಕ್ರಿಯೇಟ್ ಮಾಡೋದು. ನಾನು ಇದನ್ನ ಆನ್ಲೈನಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಕಾಲೇಜ್ನಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ನ ಹೇಳ್ಕೊಟ್ಟಿದ್ದಾರೆ ಆ ರೀತಿಯಾಗಿ ಫಾಲೋ ಮಾಡಿ. ನಾವು ಏನು ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಆ ಟೇಬಲ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ನಾನು ಇಲ್ಲಿ ಬಿಲ್ ಅಂತ ತಗೊಂಡಿದ್ದೀನಿ, ಕ್ರಿಯೇಟ್ ಟೇಬಲ್ ಬಿಲ್. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಈ ಒಂದು ಫೀಲ್ಡ್ ನ ಕೊಟ್ಟಿದ್ದಾರೆ, ಅದನ್ನ ನಾವು ಎಂಟರ್ ಮಾಡ್ಕೋತಾ ಇದೀವಿ. RR ನಂಬರ್ ಅದು varchar 10 ಆಗಿರುತ್ತೆ, ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ ಗ್ರೂಪ್ ಆಫ್ ಸ್ಟ್ರಿಂಗ್ 10 ಇರುತ್ತೆ. ಇಲ್ಲಿ ಕನ್ಸ್ಯೂಮರ್ ನೇಮ್ ನ ತಗೋತಾ ಇದೀವಿ. ಅಗೇನ್ ಇಲ್ಲಿ varchar ಆಗಿರುತ್ತೆ. 15 ಡೇಟಾ ಲೆಂತ್ ನ ತಗೋತಾ ಇದೀವಿ. ಬಿಲ್ಲಿಂಗ್ ಡೇಟ್, ಡೇಟಾ ಟೈಪ್ ಬಂದು ಡೇಟ್ ಆಗಿರುತ್ತೆ. ಯೂನಿಟ್ಸ್ ಇದು ನಂಬರ್, ಡೇಟಾ ಟೈಪ್ ನಂಬರ್ ಇರುತ್ತೆ. 4 ಡಿಜಿಟ್ ಅಂತ ತಗೊಂಡಿದೀವಿ. ಸೊ ಇಲ್ಲಿ ಕ್ರಿಯೇಟ್ ಟೇಬಲ್ ಬಿಲ್ ತಗೊಂಡಾಗ ಬ್ರೇಸಸ್ ನ ಓಪನ್ ಮಾಡಿ ಫಸ್ಟ್ ಸೆಮಿಕೋಲನ್ ನ ಕ್ಲೋಸ್ ಮಾಡ್ಕೋಬೇಕು. ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಒಳಗಡೆ ಏನೇನ್ ಬರಿಬೇಕು, ಕೊಟ್ಟಿರೋಂತ ಕ್ವಶನ್ ಅಲ್ಲಿ ಏನಿರುತ್ತೆ ಅದನ್ನ ನೀಟಾಗಿ ಎಂಟರ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಇಲ್ಲಿ ಕಾಮ ಹಾಕ್ಬೇಕು. ಓಕೆನಾ? ಪ್ರತಿಯೊಂದಕ್ಕೂ ಇಲ್ಲಿ ಕಾಮ ಹಾಕಿ ಲಾಸ್ಟ್ ಅಲ್ಲಿ ಕಾಮ ಹಾಕಂಗಿಲ್ಲ, ಕೊನೆಯಲ್ಲಿ ಮುಗೀತಲ್ಲ ಇದು ನಾವು ಓಪನ್ ಮಾಡ್ಕೊಂಡಿರೋದು ಸೆಮಿಕೋಲನ್ ಹಾಕಿ ಇಷ್ಟು ಮಾಡ್ತೀವಿ. ಸೊ ಇದಾದಷ್ಟೇ ನಮ್ಗೆ ಏನಾಗಬೇಕು, ಟೇಬಲ್ ಕ್ರಿಯೇಟ್ ಆಗಿರೋದು ಶೋ ಆಗಬೇಕು. ಜಸ್ಟ್ ಇಲ್ಲಿ ನಾನು ರನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ನೀವು ನೋಡ್ಬೋದು. ಸೊ ಅದು ಬರ್ತಾ ಇದೆ, ನಮ್ಗೆ ಔಟ್ಪುಟ್ ಬಂದಿತ್ತಲ್ಲಿ ಟೇಬಲ್ ಕ್ರಿಯೇಟೆಡ್ ಅಂತ ಇತ್ತು. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಇನ್ಸರ್ಟ್ ಮಾಡಬೇಕು. ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡೋದಕ್ಕೆ ಕೇಳಿದ್ದಾರೆ. ಇವಾಗ ನಾನು ಪ್ರತಿಯೊಂದು ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವು ಇನ್ಸರ್ಟ್ ಮಾಡಿದ್ವಿ, ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಿದ್ವಿ. ಇನ್ಸರ್ಟ್ ಇಂಟು ಯಾವುದಕ್ಕೆ, ಬಿಲ್ಗೆ ಇನ್ಸರ್ಟ್ ಮಾಡಿದ್ವಿ. ಸೊ ಇಲ್ಲಿ ಯಾವ್ದಾದ್ರು ನಂಬರ್ಸ್ ತಗೋಬಹುದು, ನೇಮ್ ತಗೋಬಹುದು, ಡೇಟ್ ತಗೋಬಹುದು, ಮತ್ತೆ ವ್ಯಾಲ್ಯೂಸ್ ನ ಹಾಕ್ತಾ ಹೋಗ್ತೀರಾ. ಇಲ್ಲಿ ಇವ್ 3 ಲೈನ್, ಇಲ್ಲಿ ನೀವು ಕ್ವಶನ್ ಅಲ್ಲಿ 10 ಇನ್ಸರ್ಟ್ ಮಾಡ್ಬೇಕು, 10 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬೇಕು. ನಾನು ಇಲ್ಲಿ ನಿಮ್ಗೆ ಡೆಮೋ ತೋರಿಸ್ತಿರೋದ್ರಿಂದ ಎರಡು ರೋಸ್ ನ ಇನ್ಸರ್ಟ್ ಮಾಡಿರೋ ಅಂತದ್ನ ತೋರಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ಆಮೇಲೆ ಸೆಲೆಕ್ಟ್ ಫ್ರಮ್ ದ ಬಿಲ್, ಯಾವ ಟೇಬಲ್, ಸೆಲೆಕ್ಟ್ ಫ್ರಮ್ ದ ಬಿಲ್ ಟೇಬಲ್ ನ ನಾವು ತಗೊಂಡಾಗ ಸೊ ನಮ್ಗೆ ರನ್ ಮಾಡಿದಾಗ ಈ ರೀತಿಯಾದಂತ ಒಂದು ಔಟ್ಪುಟ್ ಇಲ್ಲಿ ಬರುತ್ತೆ. ನೋಡ್ಬೋದು ನೀವು, ಟೇಬಲ್ ಕ್ರಿಯೇಟ್ ಆಗಿದೆ. RR ನಂಬರು, ಕನ್ಸ್ಯೂಮರ್ ನೇಮ್, ಮತ್ತೆ ಬಿಲ್ಲಿಂಗ್ ಡೇಟ್, ಮತ್ತೆ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಆಗಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ ಇಲ್ಲಿ ಪ್ರತಿಯೊಂದು ಕೂಡ. ಇದು ಇನ್ಸರ್ಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ, ಚೆಕ್ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್ ಅಂಡ್ ನೋಟ್ ಯುವರ್ ಅಬ್ಸರ್ವೇಷನ್ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಏನ್ ಮಾಡ್ಬೇಕು, ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ನ ಬರಿತಾ ಇದೀವಿ. ಡಿಸ್ಕ್ರಿಪ್ಷನ್ ನಮ್ದು ಟೇಬಲ್ ಏನಿದೆ ಬಿಲ್ ಅಂತ ಇದೆ ಅಲ್ವಾ, ಅದನ್ನ ಸೊ ಸೆಮಿಕೋಲನ್ ನ ಹಾಕಿ ನೆಕ್ಸ್ಟ್ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ರನ್ ಮಾಡಿದಾಗ ನಮ್ಗೆ ಇಲ್ಲಿ ಸೊ ನೋಡಿ, ಇಲ್ಲಿ ಟೇಬಲ್ ನಮ್ಗೆ ತೋರಿಸುತ್ತೆ. ಇಲ್ಲಿ ಈ ರೀತಿಯಾಗಿ ಬರುತ್ತೆ, ಟೇಬಲ್ದು ಬಿಲ್ ಈ ರೀತಿಯಾಗಿ ಬರುತ್ತೆ. ಕಾಲಮ್, ನಲ್, ಟೈಪ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ನೆಕ್ಸ್ಟ್ ಇದಾದ್ಮೇಲೆ ನಾವು ಏನ್ ಮಾಡ್ಬೇಕು, ನಾವು ಇದನ್ನ ಜಸ್ಟ್ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿದ್ವಿ ಆಯ್ತಾ, ಟೇಬಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಅದ್ರಲ್ಲೇನೆ ಆಡ್ 2 ಫೀಲ್ಡ್ಸ್ ಟು ದ ಟೇಬಲ್ ಅಂತ ಕೇಳಿದ್ದಾರೆ. 2 ಫೀಲ್ಡ್ಸ್ ನ ನಾವು ಈಗ ಆಡ್ ಮಾಡ್ಬೇಕು. ಆಡ್ ಮಾಡೋದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ, ಆಲ್ಟರ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಆಲ್ಟರ್ ಯಾವ್ದನ್ನ, ಟೇಬಲ್, ಆಲ್ಟರ್ ಟೇಬಲ್. ಸೊ ನಾವು ಟೇಬಲ್ ಏನಂತ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಬಿಲ್ ಅಂತ ಕ್ರಿಯೇಟ್ ಮಾಡಿದ್ವಿ. ಈಗ ಆಡ್ ಮಾಡ್ತಾ ಇದೀವಿ. ಏನ್ ಆಡ್ ಮಾಡ್ತಾ ಇದೀವಿ, ನಾವು ಬಿಲ್ ಅಮೌಂಟ್ ನ ಆಡ್ ಮಾಡ್ತಾ ಇದೀವಿ. ಅಂಡರ್ ಸ್ಪೇಸ್ ಕೊಡ್ಬೇಕು. ಸೊ ಬಿಲ್ ಅಮೌಂಟ್ ನ ನಾವೀಗ ಆಡ್ ಮಾಡ್ತಾ ಇದೀವಿ. ಡೇಟಾ ಟೈಪ್ ಏನಾಗಿರುತ್ತೆ, ಡೇಟಾ ಟೈಪ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನಾವು ಅದ್ರದ್ದು ವ್ಯಾಲ್ಯೂಸ್ ನ ನಾವಿಲ್ಲಿ ಕೊಡ್ತಾ ಇದೀವಿ. ಸೊ ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಸೆಮಿಕೋಲನ್ ನ ಹಾಕ್ಬೇಕು. ಸೊ ನೆಕ್ಸ್ಟ್ ಅದೇ ತರ ಇವಾಗ ನಾವಿಲ್ಲಿ ಟೇಬಲ್ ಆಲ್ಟರ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಓಕೆನಾ? ಸೊ ಇವಾಗ ಈ ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ರನ್ ಮಾಡ್ತಾ ಇದೀವಿ. ಸೊ ರನ್ ಮಾಡಿದಾಗ ನೋಡಿ, ಇಲ್ಲಿ ಟೇಬಲ್ ಆಲ್ಟರ್ಡ್ ಅಂತ ಬಂತು. ಅದೇ ರೀತಿಯಾಗಿ 2 ಟೇಬಲ್ಸ್ ನ ಕೇಳಿದಾರಲ್ಲ, ಅಗೇನ್ ನಾವ್ ಇನ್ನ ಒಂದು ಆಲ್ಟರ್ ಮಾಡ್ಬೇಕಾಗತ್ತೆ. ಅಗೇನ್ ನಾವು ಆಲ್ಟರ್ ಕಮಾಂಡ್ ನ ಯೂಸ್ ಮಾಡ್ಕೋತಾ ಇದೀವಿ. ಆಲ್ಟರ್ ಕಮಾಂಡ್ ಟೇಬಲ್ ಯಾವುದು, ಬಿಲ್. ಸೊ ಇಲ್ಲೇನ್ ಮಾಡ್ತಾ ಇದ್ದೀರಾ, ಆಡ್ ಏನು ನಮ್ಗೆ ಡ್ಯೂ ಡೇಟ್, ಅದನ್ನು ಕೂಡ ನಾವು ಆಡ್ ಮಾಡ್ತಾ ಇರೋದು. ಡ್ಯೂ ಡೇಟ್, ಇದ್ರದ್ದು ಡೇಟಾ ಟೈಪ್ ಏನಾಗಿರುತ್ತೆ, ಡೇಟ್ ಆಗಿರುತ್ತೆ. ಸೊ ಇದು ಬ್ರೇಸಸ್ ಕ್ಲೋಸ್ ಆಗಿದೆ. ಜಸ್ಟ್ ನಾನು ಸೆಮಿಕೋಲನ್ ನ ಕೊಡ್ತಾ ಇದ್ದೀನಿ ನೋಡಿ, ಆಲ್ಟರ್ ಟೇಬಲ್ ಬಿಲ್.
ಆಲ್ಟರ್ ಟೇಬಲ್ ನಾವು ಯಾವುದು ಬಿಲ್ ಅನ್ನೋ ಟೇಬಲ್ನ ಆಲ್ಟರ್ ಮಾಡ್ತಾ ಇದೀವಿ ಯಾವುದಕ್ಕೆ ಅದನ್ನ ನಾವು ಡ್ಯೂ ಡೇಟ್ನ ಆ್ಯಡ್ ಮಾಡ್ತಾ ಇದೀವಿ. ಅಗೇನ್ ಇದನ್ನ ರನ್ ಮಾಡಿ ಕೂಡ ನೋಡೋಣ. ಸೊ ರನ್ ಮಾಡಿದಾಗ ನೋಡಿ ಅಗೇನ್ ನಮ್ಗಿಲ್ಲಿ ಟೇಬಲ್ ಆಲ್ಟರ್ಡ್ ಅಂತ ಬಂತು. ನಾವು ಟೇಬಲ್ ಆಲ್ಟರ್ ಮಾಡಾಯ್ತು, ಮೀನ್ಸ್ 2 ನ್ಯೂ ಫೀಲ್ಡ್ಸ್ ನ ಆಡ್ ಮಾಡಿದೀವಿ ನಾವು. ಸೊ ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಕಂಪ್ಯೂಟ್ ದ ಬಿಲ್ ಅಮೌಂಟ್ ಫಾರ್ ಈಚ್ ಕಸ್ಟಮರ್ಸ್ ಆಸ್ ಪರ್ ದ ಫಾಲೋಯಿಂಗ್ ರೂಲ್ಸ್ ಅಂತ ಕೇಳಿದ್ದಾರೆ. ಅಲ್ಲಿ ನಾವು ಮಿನಿಮಮ್ ಅಮೌಂಟ್ ನ ಸೆಟ್ ಮಾಡಬೇಕು. ಫಸ್ಟ್ 100 ಯೂನಿಟ್ಸ್ ಗೆ ಎಷ್ಟಾಗುತ್ತೆ, 100 ಯೂನಿಟ್ಸ್ ಗಿಂತ ಜಾಸ್ತಿ ಇದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನಾವೀಗ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅಪ್ಡೇಟ್ ಕಮಾಂಡ್ ನ ಯೂಸ್ ಮಾಡ್ಕೋತೀವಿ. ಅಪ್ಡೇಟ್ ಕಮಾಂಡ್ ಯಾವುದು, ನಮ್ ಟೇಬಲ್ ಬಿಲ್ ಅಪ್ಡೇಟ್ ಬಿಲ್ ಏನ್ ಮಾಡ್ತಾ ಇದೀವಿ, ಮಿನಿಮಮ್ ಅಮೌಂಟ್ ನ ಫಸ್ಟ್ ಸೆಟ್ ಮಾಡ್ತಾ ಇದೀವಿ. ಬಿಲ್ ಅಮೌಂಟ್ ಎಷ್ಟಕ್ಕೆ, ಬಿಲ್ ಅಮೌಂಟ್ 100 ಗೆ ಸೆಟ್ ಮಾಡ್ಕೋತಾ ಇದೀವಿ ನಾವು. ಬಿಲ್ ಅಮೌಂಟ್ ಇಸ್ ಈಕ್ವಲ್ ಟು 100. ಓಕೆನಾ. ನೆಕ್ಸ್ಟ್ ಪ್ಲಸ್ ಏನು, ಯೂನಿಟ್ಸ್ ಎಷ್ಟು ಹೇಳಿದ್ದಾರೆ, ಯೂನಿಟ್ಸ್ ನಮ್ಗೆ ಯೂನಿಟ್ಸ್ ಎಷ್ಟಿದೆ, 4. ಮಿನಿಮಮ್ 4.25. ಇಲ್ಲಿ ನಾವು ವೇರ್ ಕ್ಲಾಸಸ್ ನ ಯೂಸ್ ಮಾಡ್ತಾ ಇದೀವಿ ಆಯ್ತಾ. ಯೂನಿಟ್ಸ್ ಲೆಸ್ಸರ್ ಆರ್ ಈಕ್ವಲ್ ಟು 100 ಇದ್ದಾಗ. ಸೊ ಇಲ್ಲಿ ನಾವು ಅಪ್ಡೇಟ್ ಮಾಡಿದ್ವಿ. ಸೊ ಇವಾಗ ರನ್ ಮಾಡಿ ನೋಡೋಣ. ಅಪ್ಡೇಟ್ ಬಿಲ್ ಸೆಟ್ ಬಿಲ್ ಅಮೌಂಟ್ 100 ಪ್ಲಸ್ ಇಲ್ಲಿ ನಾವು ತಗೊಂಡಿರೋದೇ 2 ಇದಲ್ವಾ. ಸೊ ನೋಡೋಣ ಏನ್ ಬರುತ್ತೆ ಔಟ್ಪುಟ್ ಅಲ್ಲಿ ಅಂತ ನಾವು. ಸೊ 1 ರೋ ನಮ್ಗೆ ಅಪ್ಡೇಟ್ ಆಗಿದೆ. ಮಿನಿಮಮ್ ಅಮೌಂಟ್ ನಾವು 100 ಸೆಟ್ ಮಾಡಿದೀವಿ. ಅಲ್ಲಿ ಕ್ವಶನ್ ಅಲ್ಲಿ 10 ಎಂಟ್ರೀಸ್ ನ ಆಡ್ ಮಾಡ್ಬೇಕಾಗುತ್ತೆ. ನಾವು ಇಲ್ಲಿ 2 ಎಂಟ್ರಿನ ಆಡ್ ಮಾಡ್ಕೊಂಡಿದೀವಿ, ನಮ್ಗೆ ಇಷ್ಟು ಬಂತು. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಅಗೇನ್ ನಾವು ಅಪ್ಡೇಟ್ ಮಾಡ್ಕೋಬೇಕು. 100ಕ್ಕಿಂತ ಜಾಸ್ತಿ ಇದ್ದಾಗ ಅಥವಾ 100ಕ್ಕಿಂತ ಕಡಿಮೆ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅಪ್ಡೇಟ್ ಬಿಲ್ ಸೆಟ್ ಬಿಲ್ ಅಮೌಂಟ್ ಪ್ಲಸ್ 100 ಪ್ಲಸ್ ಇಲ್ಲಿ ನೋಡಿ ಅಪ್ಡೇಟ್ ಬಿಲ್ ಮಾಡ್ಕೊಂಡ್ವಿ, ಅದು ನಾವು ಬಿಲ್ ಅಮೌಂಟ್ ನ ಈಕ್ವಲ್ಸ್ ಈಕ್ವಲ್ಸ್ 100. ಓಕೆನಾ. 100 ಆದ್ಮೇಲೆ ಪ್ಲಸ್ 100. ಇವಾಗ 100ಕ್ಕಿಂತ ಜಾಸ್ತಿ ಯೂನಿಟ್ ಆಗಿದ್ರೆ ನಾವೇನ್ ಮಾಡ್ತಾ ಇದೀವಿ, ಸ್ಟಾರ್ ತಗೊಂಡು 4.25 ಪ್ಲಸ್ ಯೂನಿಟ್ಸ್ ಮೈನಸ್ ಮಾಡ್ತಾ ಇದೀವಿ, ಮೈನಸ್ 100 ಸ್ಟಾರ್ 5. ವೇರ್ ಕ್ಲಾಸಸ್ ನ ಯೂಸ್ ಮಾಡ್ಕೋತಾ ಇದೀವಿ. ವೇರ್ ಯೂನಿಟ್ಸ್ ಗ್ರೇಟರ್ ದನ್ 100 ಇದ್ರೆ ಏನಾಗುತ್ತೆ ನೋಡೋಣ. ಸೊ ಸೆಮಿಕೋಲನ್ ನ ಕೊಡ್ತಾ ಇದ್ದೀನಿ. ಇವಾಗ ರನ್ ಮಾಡಿ ನೋಡೋಣ. ಅಪ್ಡೇಟ್ ಬಿಲ್ ಮಾಡಿದೀವಿ, ಬಿಲ್ ಅಮೌಂಟ್ 100 ಇದೆ. ಸೊ 100ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಸೊ ಯೂನಿಟ್ ಮೈನಸ್ 100 ನ ಮಾಡ್ಕೊಂಡಿದೀವಿ. ಇವಾಗ ಎಷ್ಟು ರೋ ಅಪ್ಡೇಟ್ ಆಗಿರುತ್ತೆ ನೋಡೋಣ. ನಾನು 2 ಇನ್ಸರ್ಟ್ ಮಾಡಿರೋದು ವ್ಯಾಲ್ಯೂಸ್ ನ. ಸೊ 1 ರೋ ನಮ್ಗೆ ಅಗೇನ್ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಕೇಳಿದ್ದಾರೆ, ಕಂಪ್ಯೂಟ್ ಡ್ಯೂ ಡೇಟಾ ಆಸ್ ಅ ಬಿಲ್ಲಿಂಗ್ ಡೇಟ್ ಪ್ಲಸ್ 15 ಡೇಸ್. ಸೊ ಡ್ಯೂ ಡೇಟ್ ಇಲ್ಲಿ 15 ಡೇಸ್ ಕೊಟ್ಟಿದ್ದಾರೆ. ಅದನ್ನ ನಾವೀಗ ಏನ್ ಮಾಡ್ತಾ ಇದೀವಿ, ಅಪ್ಡೇಟ್ ಕಮಾಂಡ್ ನ ಯೂಸ್ ಮಾಡ್ಕೋತಾ ಇದೀವಿ. ನಮ್ಮ ಟೇಬಲ್ ಬಿಲ್ ಆಗಿರುತ್ತೆ. ಇಲ್ಲಿ ಸೆಟ್ ಮಾಡ್ಬೇಕು ನಾವು ಯಾವ್ದನ್ನ, ಡ್ಯೂ ಡೇಟ್ ನ ಸೆಟ್ ಮಾಡ್ತಾ ಇದೀವಿ. ಡ್ಯೂ ಡೇಟ್ ಇಸ್ ಈಕ್ವಲ್ ಟು ಡ್ಯೂ ಡೇಟ್ ಈಕ್ವಲ್ಸ್ ಬಿಲ್ಲಿಂಗ್ ಡೇಟ್. ಬಿಲ್ಲಿಂಗ್ ಡೇಟ್ ಪ್ಲಸ್ ಎಷ್ಟು ದಿನಕ್ಕೆ, 15 ಡೇಸಿಗೆ ಹೇಳಿದ್ದಾರೆ. ಓಕೆನಾ. ಸೆಮಿಕೋಲನ್ ಆಗ್ತಾ ಇದ್ದಾರೆ. ಸೊ ಇವಾಗ ನಾವು
ಅಗೇನ್ ಇದನ್ನ ರನ್ ಮಾಡಿ ನೋಡೋಣ. ರನ್ ಮಾಡಿದಾಗ ನಮ್ಗೆ ಇಲ್ಲಿ ಟೂ ರೋಸ್ ಏನಿದೆ ನಮ್ಗೆ ಅಪ್ಡೇಟ್ ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಲೀಸ್ಟ್ ಆಲ್ ದ ಬಿಲ್ಸ್ ಜನರೇಟೆಡ್ ಅಂತ ಕೇಳಿದ್ದಾರೆ. ಸೊ ನಾವೀಗ ಎಲ್ಲಾ ಬಿಲ್ಸ್ ನ ಜನರೇಟ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಕಮಾಂಡ್ ನ ಯೂಸ್ ಮಾಡ್ಕೋತೀವಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾವುದು, ನಮ್ಮ ಒಂದು ಟೇಬಲ್ ಯಾವುದು, ಬಿಲ್ ಅಲ್ವಾ. ವೆರಿ ಗುಡ್. ಬಿಲ್ ಇಂದ ನಾವು ಈಗ ಸೆಲೆಕ್ಟ್ ಮಾಡ್ಕೋತಾ ಇದೀವಿ. ಸೊ ಇವಾಗ ನಾವು ಇದನ್ನ ರನ್ ಮಾಡೋಣ. ಸೆಲೆಕ್ಟ್ ಬಿಲ್ ಅಲ್ಲಿ ನಮ್ಗೆ ಇವಾಗ ಬಿಲ್ ನೋಡಿ ಜನರೇಟ್ ಆಯ್ತು. ನೀವು ಇಲ್ಲಿ ಔಟ್ಪುಟ್ ಅಲ್ಲಿ ಇಲ್ಲಿ ಗಮನಿಸಬಹುದು. ನಾವು ಇಲ್ಲಿ 2 ರೋಸ್ ಮೀನ್ಸ್ 2 ಇನ್ಸರ್ಟ್ಸ್ ಮಾಡ್ಕೊಂಡಿರೋದ್ವಲ್ಲ, ನಮ್ಗೆ ಇಲ್ಲಿ ಬಿಲ್ ಜನರೇಟ್ ಆಯ್ತು. ಸೊ ಇಷ್ಟು ನೀವು ಮಾಡ್ಬೇಕಾಗತ್ತೆ. ಇಷ್ಟು ನೀವು ನಿಮ್ಮ ಒಂದು SQL ನ ನೀವು ರನ್ ಮಾಡ್ಬೇಕಾಗತ್ತೆ. ಜಸ್ಟ್ ಇಲ್ಲಿ ಏನಿದೆ ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವಶನ್ ಏನ್ ಕೇಳಿದಾರೆ ಅರ್ಥ ಮಾಡ್ಕೊಳ್ಳಿ. 100% ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ತರ ನೀವು ಪ್ರೊಸೀಜರ್ ನ ತಿಳ್ಕೊಂಡ್ರೆ ಇನ್ನೊಂದು ಕೂಡ ಪ್ರೋಗ್ರಾಮ್ ಈಸಿ ಆಗಿರುತ್ತೆ. ಟೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಯಾವ ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನ ನೆನ್ಪಿಟ್ಕೋಬೇಕು. ಕೊಟ್ಟಿರೋಂತ ಕ್ವಶನ್ ಅಲ್ಲಿ ಏನೇನ್ ಕೇಳಿದ್ದಾರೆ, ಫೀಲ್ಡ್ಸ್ ಮತ್ತೆ ಡೇಟಾ ಟೈಪ್ ಏನೇನ್ ಕೇಳಿದ್ದಾರೆ ತಗೋಬೇಕು. ಸೊ ಇಲ್ಲಿ ಕ್ರಿಯೇಟ್ ಡೇಟಾ ಆದ್ಮೇಲೆ ಇದನ್ನ ಓಪನ್ ಮಾಡ್ಕೋತೀರಾ ಬ್ರೇಸಿಸ್. ಫಸ್ಟ್ ಓಪನ್ ಮಾಡಿದ ತಕ್ಷಣ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಅದಾದ್ಮೇಲೆ ಓಪನ್ ಕ್ಲೋಸ್ ಆಯ್ತು, ಅದ್ರೊಳಗಡೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನೇನಿದೆ ಅದನ್ನ ನೀಟಾಗಿ ಎಂಟರ್ ಮಾಡ್ಕೊಂಡು ಫುಲ್ ಕಾಮ ಹಾಕೋಬೇಕು. ಲಾಸ್ಟಿಗೆ ಮಾತ್ರ ಕಾಮ ಹಾಕ್ಬೇಡಿ, ಯಾಕಂದ್ರೆ ಇಲ್ಲಿ ಬ್ರೇಸಿಸ್ ಕ್ಲೋಸ್ ಮಾಡಿದ್ದೀರಾ. ನೆಕ್ಸ್ಟ್ ಸಬ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, 10 ಇನ್ಸರ್ಟ್ಸ್ ನ ನೀವು 10 ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ಬೇಕು ಅಂತ ಜಸ್ಟ್ ನಾನು ಇಲ್ಲಿ 2 ನ ತಗೊಂಡು ತೋರಿಸ್ತಾ ಇದ್ದೀನಿ. 2 ಇನ್ಸರ್ಟ್ಸ್ ನಾನು ಮಾಡಿದ್ದೀನಿ, 2 ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಸೆಮಿಕೋಲನ್ ಹಾಕಿದ್ದೀನಿ, ಅದಾದ್ಮೇಲೆ ಕಾಮ ಹಾಕಿದ್ದೀನಿ. ಸೊ ಇಲ್ಲಿ ವ್ಯಾಲ್ಯೂಸ್ ನ ನಾನು ಯೂನಿಟ್ಸ್ ನ ಕೊಟ್ಟಿದ್ದೀನಿ, ಲಾಸ್ಟಿಗೆ ಸೆಮಿಕೋಲನ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಸೆಲೆಕ್ಟ್ ಅನ್ನೋದನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಕಮೆಂಟ್. ಯಾಕಂತಂದ್ರೆ ನಮ್ದು ಟೇಬಲ್ ಕ್ರಿಯೇಟ್ ಆಗಿದೆಯಾ ಅಥವಾ ವ್ಯಾಲ್ಯೂಸ್ ಎಲ್ಲ ಎಂಟ್ರಿ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ. ಅದಾದ್ಮೇಲೆ ನಾನು ಡಿಸ್ಕ್ರಿಪ್ಷನ್ DS ಬಿಲ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಬಿಲ್ ಅಲ್ಲಿ ಫುಲ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬರ್ಬೇಕು, ಅದನ್ನ ಚೆಕ್ ಮಾಡಿದ್ದೀನಿ. ಸೊ ನಮ್ಗೆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನಮ್ಗೆ 2 ಫೀಲ್ಡ್ಸ್ ನ ಆಡ್ ಮಾಡಿ ಅಂತ ಹೇಳ್ಬಿಟ್ಟು ಯಾವ್ದಾವ್ದು ಒಂದು ಬಿಲ್ ಅಮೌಂಟ್ ಮತ್ತೆ ಡ್ಯೂ ಡೇಟ್ ಅದನ್ನ ಆಡ್ ಮಾಡಿದೀನಿ ನಾನು. ಸೊ ನೆಕ್ಸ್ಟ್ ಅದಾದ್ಮೇಲೆ ಅಗೇನ್ ನಮ್ಮ ಟೇಬಲ್ ನ ಅಪ್ಡೇಟ್ ಮಾಡ್ಕೊಂಡಿದೀವಿ. ಪ್ರತಿಯೊಂದನ್ನು ಈ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಂಡು ನಾವು ಲಾಸ್ಟ್ ಕೇಳಿದರೆ ಎಲ್ಲದನ್ನು ಕೂಡ ಬಿಲ್ ಜನರೇಟ್ ಮಾಡಿ ಅಂತ. ಇಲ್ಲಿ ಸೆಲೆಕ್ಟ್ ಫ್ರಮ್ ಟೇಬಲ್ ಇರುದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ರನ್ ಮಾಡಿದಾಗ ನಮ್ಗೆ ಫೈನಲ್ ಔಟ್ಪುಟ್ ಈ ರೀತಿಯಾಗಿ ಬರುತ್ತೆ. ಐ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.